Hello everyone. ನಿಮ್ಗೆಲ್ರಿಗೂ ಥರ್ಡ್ ಸೆಕ್ಷನ್ ಆಫ್ C++ ಟ್ಯುಟೋರಿಯಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ಸೆಕ್ಷನ್ ನಲ್ಲಿ ವೇರಿಯೇಬಲ್ಸ್ ಮತ್ತು ಡೇಟಾ ಟೈಪ್ಸ್ ಇನ್ C++ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ನಾವು ಹಿಂದಿನ ವಿಡಿಯೋದಲ್ಲಿ ವೇರಿಯೇಬಲ್ಸ್ ಅಂದ್ರೆ ಏನು, ವೇರಿಯೇಬಲ್ಸ್ ಅನ್ನು ಯಾಕೆ ಯೂಸ್ ಮಾಡ್ತಾರೆ ಮತ್ತು ಅದನ್ನು ಹೇಗೆ ಡಿಕ್ಲೇರ್ ಮಾಡ್ತೇವೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತಿನ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ವಾಟ್ ಆರ್ ಡೇಟಾ ಟೈಪ್ಸ್ ಮತ್ತು ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ನಾವು ಹಿಂದಿನ ವಿಡಿಯೋದಲ್ಲಿ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡುವಾಗ ಇಂಟ್ ಮತ್ತು ಸ್ಟ್ರಿಂಗ್ ಅನ್ನುವ 2 ಡೇಟಾ ಟೈಪ್ಸ್ ಅನ್ನ ಯೂಸ್ ಮಾಡಿದ್ವಿ. ಸೊ ಈ ಡೇಟಾ ಟೈಪ್ಸ್ ಅಂದ್ರೆ ಏನು, ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಮತ್ತು ಇದರ ಇಂಪಾರ್ಟೆನ್ಸ್ ಅನ್ನು ನಾವು ತಿಳ್ಕೊಳ್ಳೋಣ. ಡೇಟಾ ಟೈಪ್ಸ್ ಅಂದ್ರೆ ಯಾವ ಟೈಪ್ ಅಲ್ಲಿ ನಮ್ಮ ವೇರಿಯೇಬಲ್ ಅಥವಾ ಯಾವ ಸೈಜ್ ಅಲ್ಲಿ ನಮ್ಮ ವೇರಿಯೇಬಲ್ ನ ವ್ಯಾಲ್ಯೂ ಸ್ಟೋರ್ ಆಗಬೇಕು ಅನ್ನೋದನ್ನ ತಿಳಿಸಿಕೊಡ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಂಟ್ ಏಜ್ ಇಸ್ ಈಕ್ವಲ್ ಟು 30. ಇದರಲ್ಲಿ 30 ಅನ್ನುವ ಹೋಲ್ ನಂಬರ್ ಏಜ್ ಎನ್ನುವ ವೇರಿಯೇಬಲ್ಗೆ ಅಸೈನ್ ಆಗಿದೆ. ಸೊ ಕಂಪೈಲರ್ಗೆ ಇದೊಂದು ಹೋಲ್ ನಂಬರ್ ಅಂತ ಗೊತ್ತಾಗ್ಲಿಕ್ಕೆ ಈ ಇಂಟ್ ಅನ್ನುವ ಡೇಟಾ ಟೈಪ್ ಯೂಸ್ ಆಗ್ತದೆ. ಸೊ ನಾವು ಮುಂದೆ ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದೇರ್ ಆರ್ ಮೇನ್ಲಿ 3 ಟೈಪ್ಸ್. ದೇ ಆರ್ built-in data types, derived data types, and user-defined data types. ನಾವೀಗ ಒಂದೊಂದೇ ಟೈಪ್ಸ್ ಅನ್ನು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾನು ಡಿರೈವ್ಡ್ ಡೇಟಾ ಟೈಪ್ಸ್ ಮತ್ತೆ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಯಾವುದೆಲ್ಲ ಅಂತ ಹೇಳ್ತೇನೆ. ಈ ಡಿರೈವ್ಡ್ ಡೇಟಾ ಟೈಪ್ಸ್ ಮತ್ತೆ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಅನ್ನ ನಾವು ವಿವರವಾಗಿ ಮುಂದಿನ ವಿಡಿಯೋಸ್ಗಳಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಡಿರೈವ್ಡ್ ಡೇಟಾ ಟೈಪ್ಸ್ ಅಲ್ಲಿ ನಮಗೆ ಫಂಕ್ಷನ್ಸ್ ಬರ್ತದೆ. ಫಂಕ್ಷನ್ಸ್, ಅರೇ, ಪಾಯಿಂಟರ್ and reference. These are the parts of derived data types. Now brief ಆಗಿ ಈ functions, array, pointers and reference ಅಂದ್ರೆ ಏನು ಅಂತ ನೋಡೋಣ. What are functions? Functions ಅಂದ್ರೆ ಇದೊಂದು ಬ್ಲಾಕ್ ಆಫ್ ಕೋಡ್. ಈ ಫಂಕ್ಷನ್ ಒಳಗಡೆ ಸೆಟ್ ಆಫ್ ಕೋಡ್ ಇರ್ತದೆ. ಅದು ಒಂದು ಸ್ಪೆಸಿಫಿಕ್ ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಆಡಿಂಗ್ 2 ನಂಬರ್ಸ್ ಆಗಿರ್ಬೋದು, ಮಲ್ಟಿಪ್ಲೈಯಿಂಗ್ 2 ನಂಬರ್ಸ್ ಎಕ್ಸೆಟ್ರಾ. ಈ ಫಂಕ್ಷನ್ ಅನ್ನು ನಾವು ಮೇನ್ ಫಂಕ್ಷನ್ ಒಳಗಡೆ ಕಾಲ್ ಮಾಡಬಹುದು. ನಾವು ಎವ್ರಿ ಟೈಮ್ ಈ ಸ್ಟೇಟ್ಮೆಂಟ್ಸ್ ಅನ್ನು ಬರ್ಕೊಂಡು ಹೋಗುವುದಕ್ಕಿಂತ ನಮಗೆ ಒಂದ್ಸಲ ಫಂಕ್ಷನ್ ಅನ್ನು ನಾವು ಫಂಕ್ಷನ್ ಅಲ್ಲಿ ಕೋಡ್ ಅನ್ನು ಬರೆದ್ಮೇಲೆ ನಾವು ಯಾವಾಗ ಬೇಕಾದ್ರೂ ಎಷ್ಟು ಬಾರಿ ಬೇಕಾದ್ರೂ ನಾವು ಮೇನ್ ಫಂಕ್ಷನ್ ಅಲ್ಲಿ ಆ ಫಂಕ್ಷನ್ ಅನ್ನು ಕಾಲ್ ಮಾಡಬಹುದು. ಇದು ಫಂಕ್ಷನ್. ನೆಕ್ಸ್ಟ್ ಅರೇ. ವಾಟ್ ಆರ್ ಅರೇಸ್? ಅರೇ ಅಂದ್ರೆ ಇದೊಂದು ಐಟಮ್ ಕಲೆಕ್ಷನ್. ಇದೊಂದು ಕಲೆಕ್ಷನ್ ಆಫ್ ಐಟಮ್ಸ್. ಇಲ್ಲಿ ಈ ಐಟಮ್ಸ್ ಆರ್ ಎಲಿಮೆಂಟ್ಸ್ ಅನ್ನೋದು ಕಾಂಟಿಗ್ಯೂಸ್ ಆಗಿ ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗ್ತದೆ. ಇಲ್ಲಿ ಇಂಡಿವಿಜುವಲ್ ಎಲಿಮೆಂಟ್ಸ್ ಅನ್ನು, ಅರೇಸ್ ಅಲ್ಲಿ ಬರುವ ಇಂಡಿವಿಜುವಲ್ ಎಲಿಮೆಂಟ್ಸ್ ಅನ್ನು ನಾವು ಇಂಡೆಕ್ಸ್ ಯೂಸ್ ಮಾಡಿಕೊಂಡು ರೆಫರ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಾನೊಂದು ಇಲ್ಲಿ ಅರೇಯನ್ನ ಡಿಕ್ಲೇರ್ ಮಾಡ್ತೇನೆ. ಟೈಪ್ ಇಂಟ್ ನಮ್ ಅಂತ ಒಂದು ಅರೇ ನೇಮ್. ಇದೊಂದು ಟೈಪ್ ಅರೇ ನೇಮ್. ನೆಕ್ಸ್ಟ್ ನಾವು ಸೈಜ್ ಕೊಡಬೇಕು ಅರೇಗೆ. ಇದು ಒಂದು ಸ್ಕ್ವೇರ್ ಬ್ರಾಕೆಟ್ಸ್ ಒಳಗಡೆ ಎನ್ಕ್ಲೋಸ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ 3. ಈಗ ನಾವು ಅರೇಗೆ ವ್ಯಾಲ್ಯೂಸ್ ಅನ್ನು ಅಸೈನ್ ಮಾಡೋಣ. 1,
2 3 ಇದು ನಾವು ಅರೇಸ್ ಅನ್ನ ಹೀಗೆ ಡಿಕ್ಲೇರ್ ಮಾಡ್ತೇವೆ. ಇದರಲ್ಲಿ ಇದು 3 ಇಂಡೆಕ್ಸ್ ಅಂದ್ರೆ 3 ಇಂಡೆಕ್ಸ್ ಅಲ್ಲಿ ಇದು ಅರೇ ಆಫ್ 0 ಇಂಡೆಕ್ಸ್ ಅಲ್ಲಿ 1 ಸ್ಟೋರ್ ಆಗ್ತದೆ, ಅರೇ ಆಫ್ 1 ಅಲ್ಲಿ 2 ಸ್ಟೋರ್ ಆಗ್ತದೆ, ಅರೇ ಆಫ್ 2 ಅಲ್ಲಿ 3 ಸ್ಟೋರ್ ಆಗ್ತದೆ. ನಾವು ಈ 3 ವ್ಯಾಲ್ಯೂಸ್ ಅನ್ನು ಕೂಡ ಇಂಡೆಕ್ಸ್ ಮೂಲಕ ರೆಫರ್ ಮಾಡ್ತೇವೆ. ಮುಂದೆ ಪಾಯಿಂಟರ್. ಪಾಯಿಂಟರ್ ಅಂದ್ರೆ ಏನು? ಪಾಯಿಂಟರ್ ಆರ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಅಡ್ರೆಸ್. ಇದು ಒಂದು ಅಡ್ರೆಸ್ ಅನ್ನು ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಪಾಯಿಂಟರ್ಸ್ ಅನ್ನ ಯೂಸ್ ಮಾಡ್ತೇವೆ. ಈ ಪಾಯಿಂಟರ್ಸ್ ಅನ್ನೋದು ಆಸ್ಟೆರಿಕ್ ಸಿಂಬಲ್ ಅಂದ್ರೆ ಸ್ಟಾರ್ ಸಿಂಬಲ್ ಮೂಲಕ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಡೇಟಾ ಟೈಪ್ ಇನ್ ಸ್ಟಾರ್ P or I, anything. ಇದು ಡೇಟಾ ಟೈಪ್, ಪಾಯಿಂಟರ್ ನೇಮ್, ಇದು ಆಸ್ಟೆರಿಕ್ ಅಥವಾ ಸ್ಟಾರ್ ಸಿಂಬಲ್. ನಾವು ಸ್ಟಾರ್ ಸಿಂಬಲ್ ಮೂಲಕ ಪಾಯಿಂಟರ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತೇವೆ. ಮುಂದೆ ರೆಫರೆನ್ಸ್. ರೆಫರೆನ್ಸ್ ಅಂದ್ರೆ ಇದೊಂದು ಆಲ್ಟರ್ನೇಟಿವ್ ನೇಮ್. ನಾವು ಒಂದು ಎಲಿಮೆಂಟ್ಗೆ ಕೊಡುವ ಅಥವಾ ವ್ಯಾಲ್ಯೂಸ್ಗೆ ಕೊಡುವ ಆಲ್ಟರ್ನೇಟ್ ನೇಮ್ ಆಗಿರ್ತದೆ. ಇದನ್ನು ನಾವು ಆಂಪರ್ಸೆಂಟ್ ಆಂಡ್ ಸಿಂಬಲ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಮುಂದೆ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಅಲ್ಲಿ ಡಿಫರೆಂಟ್ ಪಾರ್ಟ್ಸ್ ಇದೆ. ಸ್ಟ್ರಕ್ಚರ್, ಯೂನಿಯನ್, ಕ್ಲಾಸ್, ಎನ್ಯುಮರೇಷನ್, ಈ ತರ ಇದರಲ್ಲಿ ಪಾರ್ಟ್ಸ್ ಇದೆ. ಸೊ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಅನ್ನ ನಾವು ಬ್ರೀಫ್ ಆಗಿ ನೋಡಿಕೊಂಡು ಹೋಗೋಣ. ಸೊ ವಾಟ್ ಆರ್ ಸ್ಟ್ರಕ್ಚರ್? ಸ್ಟ್ರಕ್ಚರ್ ಅಂದ್ರೆ ಏನು? ಇದೊಂದು ವೇರಿಯಸ್ ಇನ್ಫಾರ್ಮೇಶನ್ ನ ಕಲೆಕ್ಷನ್. ಸ್ಟ್ರಕ್ಚರ್ ಅನ್ನೋದು ವೇರಿಯಸ್ ಇನ್ಫಾರ್ಮೇಶನ್ಸ್ ನ ಕಲೆಕ್ಷನ್ ಆಗಿರ್ತದೆ. ಇದನ್ನು ಸ್ಟ್ರಕ್ಟ್ ಎನ್ನುವ ಕೀವರ್ಡ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಸ್ಟ್ರಕ್ಚರ್ ಅನ್ನು ಸ್ಟ್ರಕ್ಟ್ ಅನ್ನುವ ಕೀವರ್ಡ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಈ ಸ್ಟ್ರಕ್ಚರ್ ಒಳಗೆ ಡಿಫ್ರೆಂಟ್ ಎಲಿಮೆಂಟ್ಸ್ ಇರ್ತದೆ, ಎನ್ಕ್ಲೋಸ್ ಆಗಿರ್ತದೆ. ನಾವು ಈ ಸ್ಟ್ರಕ್ಚರಿಗೆ ಒಂದು ನೇಮ್ ಕೊಡ್ಬೋದು. ಸ್ಟ್ರಕ್ಟ್ ಸ್ಟೂಡೆಂಟ್ ಅಂತ ಕೊಟ್ರೆ ಇದರ ಒಳಗೆ ಡಿಫ್ರೆಂಟ್ ಐಡಿ, ಸ್ಟೂಡೆಂಟ್ಗೆ ಐಡಿ ಇರ್ತದೆ, ಸ್ಟೂಡೆಂಟ್ ನೇಮ್, ಇದೆಲ್ಲ ಎನ್ಕ್ಲೋಸ್ ಆಗ್ತದೆ. ಈ ತರ ಇದನ್ನ ರೆಪ್ರೆಸೆಂಟ್ ಮಾಡ್ತದೆ. ಮುಂದೆ ಯೂನಿಯನ್. ಯೂನಿಯನ್ is also just like structure. ಇದರಲ್ಲಿ ಡಿಫರೆನ್ಸ್ ಏನಂದ್ರೆ ಇದು ಯೂನಿಯನ್ ಅನ್ನೋದು ಸೇಮ್ ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಆಗ್ತದೆ, ಬಟ್ ಸ್ಟ್ರಕ್ಚರ್ ಅನ್ನೋದು ಯೂನಿಕ್ ಆದ ಮೆಮೊರಿಯಲ್ಲಿ ಸ್ಟೋರ್ ಆಗ್ತದೆ. ಯೂನಿಯನ್ ಆಲ್ಸೋ ಯೂನಿಯನ್ ಅನ್ನುವ ಕೀವರ್ಡ್ ಮೂಲಕ ರೆಪ್ರೆಸೆಂಟ್ ಮಾಡ್ತೇವೆ. ಮುಂದೆ ಕ್ಲಾಸ್. ವಾಟ್ ಆರ್ ಕ್ಲಾಸ್? ಕ್ಲಾಸ್ ಅನ್ನೋದು ಒಂದು ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಇದರಲ್ಲಿ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ವಿತ್ ಸೇಮ್ ಆಪರೇಷನ್ ಅಂಡ್ ಆಟ್ರಿಬ್ಯೂಟ್ಸ್ ಇರ್ತದೆ. ಕ್ಲಾಸ್ ಅನ್ನೋದ್ರಲ್ಲಿ ಸೇಮ್ ಆಪರೇಷನ್ ಮತ್ತು ಆಟ್ರಿಬ್ಯೂಟ್ಸ್ ಇರುವ ಆಬ್ಜೆಕ್ಟ್ಸ್ ಇರ್ತದೆ. ಆಬ್ಜೆಕ್ಟ್ಸ್ ಅಂದ್ರೆ ಏನು? ಆಬ್ಜೆಕ್ಟ್ಸ್ ಅಂದ್ರೆ ಇನ್ಸ್ಟೆನ್ಸ್ ಆಫ್ ಕ್ಲಾಸ್ ಆಗಿರ್ತದೆ. ಸೊ ಕ್ಲಾಸ್ ಅನ್ನೋದು ಒಂದು ಬ್ಲೂ ಪ್ರಿಂಟ್ ಇದ್ದಾಗೆ. ಇದರಲ್ಲಿ ಮೆಂಬರ್ಸ್ ಆಫ್ ದ ಕ್ಲಾಸ್ ಎಲ್ಲ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಕ್ಲಾಸ್ ಸ್ಟೂಡೆಂಟ್ ಅಲ್ಲಿ ಅಥವಾ ಒಂದು ಕಾರನ್ನು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಕಾರಲ್ಲಿ ಬ್ರ್ಯಾಂಡ್ಸ್ ಮತ್ತೆ ಏನು 4 ವೀಲರ್ಸ್, ಕಾರ್ ಅಂದ್ರೆ 4 ವೀಲರ್ಸ್. ಸೊ ಇದೆಲ್ಲ ಸೇಮ್ ಆಗಿದ್ರು ಕೂಡ ಅದರಲ್ಲಿ ಇದು
ಸ್ಪೀಡ್ ಲಿಮಿಟ್ ಅಲ್ಲಿ ಅದನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡ್ತೇವೆ ಕಾರನ್ನು. ಸೊ ಅದೇ ರೀತಿ ಕ್ಲಾಸ್ ಕೂಡ. ಮುಂದೆ ಎನ್ಯುಮರೇಷನ್. ವಾಟ್ ಆರ್ ಎನ್ಯುಮರೇಷನ್? ಎನ್ಯುಮರೇಷನ್ ಅನ್ನೋದು enum ಅನ್ನುವ ಕೀವರ್ಡ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ವಾಟ್ ಆರ್ ಎನ್ಯುಮರೇಷನ್? ಇದೊಂದು ಯೂಸರ್ ಡಿಫೈನ್ ಡೇಟಾ ಟೈಪ್. ಇದು ಇಂಟಿಗ್ರಲ್ ಕಾನ್ಸ್ಟೆಂಟ್ಸ್ ಅನ್ನ ಹೊಂದಿರ್ತದೆ, ಅಂದ್ರೆ ಡಿಫ್ರೆಂಟ್ ವ್ಯಾಲ್ಯೂಸ್ ಅನ್ನ ಇದು ಹೊಂದಿರ್ತದೆ. ನಾವೊಂದು ಎಕ್ಸಾಂಪಲ್ ಮೂಲಕ ಇದನ್ನ ತಿಳ್ಕೊಳ್ಳೋಣ. enum ಅನ್ನುವ ಕೀವರ್ಡ್ ಮುಂದೆ ಎನ್ಯುಮರೇಷನ್ ನೇಮ್. ಫಾರ್ ಎಕ್ಸಾಂಪಲ್ ಸೀಸನ್. ಯಾವುದೆಲ್ಲ ಸೀಸನ್ಸ್ ಇದೆ? ಫಾರ್ ಎಕ್ಸಾಂಪಲ್ ಸ್ಪ್ರಿಂಗ್, ಸಮ್ಮರ್, ವಿಂಟರ್ ಅಂತ. ಸೊ ಈ ಸೀಸನ್ಗೆ ನಾವು ಡಿಫ್ರೆಂಟ್ ವ್ಯಾಲ್ಯೂಸ್ ಅನ್ನ ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಸ್ಪ್ರಿಂಗ್, ಸಮ್ಮರ್, ವಿಂಟರ್. ಹೀಗೆ ನಾವು enum ಅನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಇಲ್ಲಿ ನಾವು ಈ ಸ್ಪ್ರಿಂಗ್ ವ್ಯಾಲ್ಯೂವನ್ನು ಡಿಫಾಲ್ಟ್ ಆಗಿ 0ಗೆ ಅಸೈನ್ ಆಗಿರ್ತದೆ, ಇದು 1ಗೆ ಅಸೈನ್ ಆಗಿರ್ತದೆ, ಇದು 2ಗೆ ಅಸೈನ್ ಆಗಿರ್ತದೆ. ನಾವು ಈ ವ್ಯಾಲ್ಯೂವನ್ನು ಬೇಕಾದ್ರೆ ಚೇಂಜ್ ಮಾಡಬಹುದು. ಸ್ಪ್ರಿಂಗ್ ಈಸ್ ಈಕ್ವಲ್ ಟು ನಾನು 0 ಅಂತ ತಗೊಂಡ್ರೆ, ಸಮ್ಮರ್ ಈಸ್ ಈಕ್ವಲ್ ಟು 1 ಅಂತ ತಗೊಳ್ಬೋದು, ವಿಂಟರ್ ಈಸ್ ಈಕ್ವಲ್ ಟು 2 ಅಂತ ತಗೊಳ್ಬೋದು. ಈ ತರ ನಾವು ಎನ್ಯುಮರೇಷನ್ ನ ವ್ಯಾಲ್ಯೂಸ್ ಅನ್ನ ಚೇಂಜ್ ಮಾಡಬಹುದು. ಇದು ಅಬೌಟ್ ಎನ್ಯುಮರೇಷನ್. ಮುಂದೆ ನಾವು ಮೇನ್ ಆಗಿ ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಆರ್ ಬಿಲ್ಟ್ ಇನ್ ಡೇಟಾ ಟೈಪ್ಸ್? ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಅಥವಾ ಪ್ರಿಡಿಫೈನ್ಡ್ ಡೇಟಾ ಟೈಪ್ಸ್ ಅಂತಾನು ಹೇಳ್ತೇವೆ. ಇದರಲ್ಲಿ ದೇರ್ ಆರ್ ದ ಟೈಪ್ಸ್ ಅಥವಾ ಪಾರ್ಟ್ಸ್ ಯಾವುದೆಲ್ಲ ಅಂದ್ರೆ ಕ್ಯಾರ್, ಇಂಟ್, ಫ್ಲೋಟ್, ಡಬಲ್, ವಾಯ್ಡ್. ಈ ತರ ಡಿಫ್ರೆಂಟ್ ಟೈಪ್ಸ್ ಇದೆ. ಇಂಟ್, ಕ್ಯಾರ್, ಫ್ಲೋಟ್, ಡಬಲ್, ವಾಯ್ಡ್. ಈಗ ನಾವು ಒಂದೊಂದಾಗಿ ಇದು ಏನು ವರ್ಕ್ ಮಾಡ್ತದೆ ಅಂತ ನೋಡೋಣ. ಸೊ ಫಸ್ಟ್ ಸ್ಟಾರ್ಟ್ ವಿತ್ ಕ್ಯಾರ್. ಕ್ಯಾರ್ ಅನ್ನು ನಾವು CHAR ಅನ್ನುವ ಸಿಂಬಲ್ ಕೀವರ್ಡ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ನಾವೊಂದು ಪ್ರೋಗ್ರಾಮ್ ಮೂಲಕನೇ ಇದನ್ನ ಎಕ್ಸ್ಪ್ಲೇನ್ ಮಾಡೋಣ. IOString using namespace std. main. ಓಕೆ, ಈಗ ಮೊದಲು ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದ್ರೆ ಇದು ನಮಗೆ ಕ್ಯಾರೆಕ್ಟರ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಇದರ ಸೈಜ್ 1 ಬೈಟ್ ಆಗಿರ್ತದೆ. 1 ಬೈಟ್ ಮೀನ್ಸ್ 8 ಬಿಟ್ಸ್. ಇದರ ರೇಂಜ್ -127 ಟು +127 ಆಗಿರ್ತದೆ. ಈ ರೇಂಜ್ ನಮಗೆ ಅಷ್ಟು ಇಂಪಾರ್ಟೆಂಟ್ ಇರುವುದಿಲ್ಲ. ಸೊ ನಾವು ಒಂದು ಕ್ಯಾರ್ ಡೇಟಾ ಟೈಪ್ ಅನ್ನ ಡಿಕ್ಲೇರ್ ಮಾಡೋಣ ಯೂಸಿಂಗ್ ವೇರಿಯಬಲ್ ಕ್ಯಾರ್ ಗ್ರೇಡ್ ಇಸ್ ಈಕ್ವಲ್ ಟು. ಕ್ಯಾರೆಕ್ಟರ್ ಯಾವತ್ತು ಸಿಂಗಲ್ ಕೊಟೇಶನ್ ಮಾರ್ಕ್ ಒಳಗಡೆ ಎನ್ಕ್ಲೋಸ್ ಆಗಿರ್ತದೆ, A. ನಾವು ಕ್ಯಾರ್ ಅನ್ನುವ ಡೇಟಾ ಟೈಪ್ ಅಲ್ಲಿ ಗ್ರೇಡ್ ಅನ್ನುವ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡಿದ್ದೇವೆ. ಮುಂದೆ ಇಂಟೀಜರ್. ವಾಟ್ ಆರ್ ಇಂಟೀಜರ್? ಇಂಟೀಜರ್ ಅಂದ್ರೆ ನಮಗೆ ಹೋಲ್ ನಂಬರ್ ಅನ್ನು
ಸ್ಟೋರ್ ಮಾಡಲಿಕ್ಕೆ ನಾವು ಇಂಟೀಜರ್ ಡೇಟಾ ಟೈಪ್ ಅನ್ನು ಯೂಸ್ ಮಾಡ್ತೇವೆ. ಇದರ ಸೈಜ್ 2 bytes. ಇದರ ಸೈಜ್ ಅನ್ನು ಬರೀತೇನೆ. 1 byte integer ಇದು. Sorry, the size of integer is 4 bytes. 4 bytes. So integer ನಮಗೆ ಹೋಲ್ ನಂಬರ್ ಅನ್ನು ಸ್ಟೋರ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ನಾವು ಮುಂದೆ ಇಂಟಿಜರ್ ಡೇಟಾ ಟೈಪ್ ಅಲ್ಲಿ ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡೋಣ. ಇಂಟ್ ಲಾಸ್ಟ್ ಎಕ್ಸಾಂಪಲ್ ತರನೇ ಏಜ್ ಇಸ್ ಈಕ್ವಲ್ ಟು 50. ಈಗ 50 ಅನ್ನುವ ವ್ಯಾಲ್ಯೂ ಏಜ್ ಅನ್ನುವ ವೇರಿಯೇಬಲ್ ಅಲ್ಲಿ ಅಸೈನ್ ಆಗಿದೆ. ಸೊ ಈ ತರ ನಾವು ಇಂಟೀಜರ್ ಅನ್ನು ಯೂಸ್ ಮಾಡ್ತೇವೆ. ಮುಂದೆ ಫ್ಲೋಟ್. ಫ್ಲೋಟ್ ಅಂದ್ರೆ ಏನು? ಫ್ಲೋಟ್ ಅನ್ನೋದು ಸಿಂಗಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅನ್ನ ಸ್ಟೋರ್ ಮಾಡಲಿಕ್ಕೆ ನಮಗೆ ಫ್ಲೋಟ್ ಡೇಟಾ ಟೈಪ್ ಯೂಸ್ ಆಗ್ತದೆ. ಈಗ ಡೆಸಿಮಲ್ ಪಾಯಿಂಟ್ಸ್ ಅಂದ್ರೆ ಫ್ರಾಕ್ಷನ್ ಅಲ್ಲಿ ಪಾಯಿಂಟ್ ವ್ಯಾಲ್ಯೂಸ್ ಇರ್ತದಲ್ಲ, ಅದನ್ನ ಸ್ಟೋರ್ ಮಾಡಲಿಕ್ಕೆ ಫ್ಲೋಟ್ ಯೂಸ್ ಆಗ್ತದೆ. ಫ್ಲೋಟ್ ಇದು ಸೈಜ್ 4 bytes ಆಗಿರ್ತದೆ. ಡಬಲ್ ಫ್ಲೋಟ್ ಮತ್ತೆ ಡಬಲ್ ಎರಡು ಕೂಡ ನಮಗೆ ಡೆಸಿಮಲ್ ಪಾಯಿಂಟ್ಸ್ ಅಥವಾ ಡೆಸಿಮಲ್ ಆರ್ ಫ್ರಾಕ್ಷನಲ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ದ ಡಿಫರೆನ್ಸ್ ಬಿಟ್ವೀನ್ ಫ್ಲೋಟ್ ಅಂಡ್ ಡಬಲ್ ಇಸ್ ಫ್ಲೋಟ್ ಅನ್ನೋದು ಸಿಂಗಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್, ಡಬಲ್ ಅನ್ನೋದು ಡಬಲ್ ಪ್ರಿಸಿಷನ್. ಹೆಸರೇ ಹೇಳುವಾಗೆ ಡಬಲ್ ಅನ್ನೋದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ಗಿಂತ ಜಾಸ್ತಿ ಡೆಸಿಮಲ್ ಪಾಯಿಂಟ್ಸ್ ಅನ್ನ ಸ್ಟೋರ್ ಮಾಡ್ತದೆ. ಡಬಲ್ ನ ಸೈಜ್ 8 bytes. ನಾವು ಒಂದು ಫ್ಲೋಟ್ num is equal to ನಂಬರ್ ಅನ್ನ ತಗೊಳ್ಳೋಣ. 2.85 ಡಬಲ್ range is equal to 123.78777. ಈ ತರ ನಾವು ಡಬಲ್ ಮತ್ತೆ ಫ್ಲೋಟ್ ಡೇಟಾ ಟೈಪ್ಸ್ ಅನ್ನ ಡಿಕ್ಲೇರ್ ಮಾಡಬಹುದು ಯೂಸಿಂಗ್ ವೇರಿಯೇಬಲ್. ಮುಂದೆ ವಾಯ್ಡ್. ಇದು ನೇಮೇ ರೆಪ್ರೆಸೆಂಟ್ ಮಾಡೋ ಹಾಗೆ ವಾಯ್ಡ್ ಅಂದ್ರೆ ಆಬ್ಸೆನ್ಸ್ ಆಫ್ ಡೇಟಾ. ಅಂದ್ರೆ ಈ ವಾಯ್ಡ್ ಅನ್ನೋದು ನಮಗೆ ಫಂಕ್ಷನ್ ಡಿಕ್ಲೇರ್ ಮಾಡುವಾಗ, ಫಂಕ್ಷನ್ ಅಲ್ಲಿ ರಿಟರ್ನ್ ಟೈಪ್ ಸ್ಪೆಸಿಫೈ ಮಾಡುವಾಗ ಯೂಸ್ ಆಗ್ತದೆ. ವಾಯ್ಡ್ ಅನ್ನೋದು ಯಾವುದೇ ವ್ಯಾಲ್ಯೂ ಅನ್ನ ರಿಟರ್ನ್ ಮಾಡೋದಿಲ್ಲ. ಸೊ ಈಗ ನಾವು ನೋಡಿದ ಹಾಗೆ ನಾವು ಕ್ಯಾರೆಕ್ಟರ್, ಇಂಟಿಜರ್, ಫ್ಲೋಟ್, ಡಬಲ್ ಅನ್ನುವ ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ನಾವು ಈಗ ಫಾರ್ ಎಕ್ಸಾಂಪಲ್ ಗ್ರೇಡ್ ಅನ್ನ ಪ್ರಿಂಟ್ ಮಾಡಬೇಕು ಅಂದ್ರೆ ನಮ್ಗೆ ಏನ್ ಮಾಡಬಹುದು? ಔಟ್ ಗ್ರೇಡ್ ಅಂತ ಪ್ರಿಂಟ್ ಮಾಡಬಹುದು. ನಾವು ಒಂದೊಂದಾಗಿ ಪ್ರಿಂಟ್ ಮಾಡ್ತಾ ಹೋಗೋಣ. ರಿಟರ್ನ್ 0. ಸೇವ್ ಮಾಡಿ ರನ್ ಮಾಡಿದಾಗ ನಮಗೆ ಈ ಗ್ರೇಡ್ ಅಂದ್ರೆ ಎ ಅನ್ನುವ ವ್ಯಾಲ್ಯೂ ಇಲ್ಲಿ ಪ್ರಿಂಟ್ ಆಗಬೇಕು.
ನಮಗೆ ಈಗ ಟರ್ಮಿನಲ್ ಅಲ್ಲಿ ಎ ಪ್ರಿಂಟ್ ಆಗಿದೆ. ಅದೇ ರೀತಿ ನಾವು ನಂಬರ್ ಏಜ್ ಅನ್ನು, ನಂಬರ್ ಅನ್ನು, ರೇಂಜ್ ಅನ್ನು ಪ್ರಿಂಟ್ ಮಾಡಬಹುದು. ನಮಗೆ ಫಾರ್ ಎಕ್ಸಾಂಪಲ್ ನಮಗೆ ಇಂಟೀಜರ್ ಡೇಟಾ ಟೈಪ್ ಇದು ಸೈಜ್ ಬೇಕು ಅಂದ್ರೆ ನಾವು ಅದನ್ನು ಒಂದು ಆಪರೇಟರ್ ಯೂಸ್ ಮಾಡಿಕೊಂಡು ನಾವು ನೋಡಬಹುದು. cout size of int is using size of operator. Size of operator ಮೂಲಕ ನಾವು ಇಂಟೀಜರ್ ಇದು ಸೈಜ್ ಅನ್ನು ಸೈಜ್ ಎಷ್ಟು ಅಂತ ನೋಡಬಹುದು. ಸೈಜ್ ಆಫ್ ಇಂಟ್ ಎಂಡೆಲ್ ಅಥವಾ ಬೈಟ್ಸ್ ಅಂತ ಬರೆಯೋಣ. ಸೊ ಎಂಡೆಲ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಎಂಡೆಲ್ ನಾವು ಯಾಕೆ ಯೂಸ್ ಮಾಡ್ತೇವೆ, ನೆಕ್ಸ್ಟ್ ಲೈನ್, ನೆಕ್ಸ್ಟ್ ಸೆಂಟೆನ್ಸ್, ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಈಗ ಇದನ್ನ ರನ್ ಮಾಡಿದ್ರೆ ನಮಗೆ ಇಂಟೀಜರ್ ಇದು ಸೈಜ್ ಗೊತ್ತಾಗಬೇಕು. ಸೈಜ್ ಆಫ್ ಇಂಟ್ ಇಸ್ 4 bytes. ನಾವಾಗೆ ಹೇಳಿದಾಗೆ ಇಂಟೀಜರ್ ಇದು ನಮಗೆ ಸೈಜ್ ಅನ್ನು ಫೈಂಡ್ ಔಟ್ ಮಾಡಬಹುದು. ಅದೇ ರೀತಿ ನಮಗೆ ಕ್ಯಾರೆಕ್ಟರ್ ಇದು, ಫ್ಲೋಟ್ ಇದು, ಡಬಲ್ ಎಲ್ಲದರದ್ದು ನಮಗೆ ಸೈಜ್ ಆಫ್ ಆಪರೇಟರ್ ಯೂಸ್ ಮಾಡಿಕೊಂಡು ನಮಗೆ ಫೈಂಡ್ ಔಟ್ ಮಾಡಬಹುದು. ಸೊ ನಾವು ಈಗ ಈ ವಿಡಿಯೋದಲ್ಲಿ ಏನು ತಿಳ್ಕೊಂಡಿದ್ದೇವೆ, ವಾಟ್ ಆರ್ ಡೇಟಾ ಟೈಪ್ಸ್. ಡೇಟಾ ಟೈಪ್ಸ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್, ಬಿಲ್ಟ್ ಇನ್ ಡೇಟಾ ಟೈಪ್ಸ್, ಡಿರೈವ್ಡ್ ಡೇಟಾ ಟೈಪ್ಸ್, ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್. ನಾವು ಡಿರೈವ್ಡ್ ಡೇಟಾ ಟೈಪ್ಸ್ ಮತ್ತು ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಅನ್ನು ಬ್ರೀಫ್ ಆಗಿ ತಿಳ್ಕೊಂಡಿದ್ದೇವೆ. ಮತ್ತು ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಅನ್ನು ನಾವು ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು ಯಾವ ತರ ಅದನ್ನ ಯೂಸ್ ಮಾಡಬಹುದು ಅಂತ ನೋಡಿದ್ದೇವೆ. ಮತ್ತು ಸೈಜ್ ಆಫ್ ಈ ಡೇಟಾ ಟೈಪ್ಸ್ ಇದು ನಾವು ಸೈಜ್ ಅನ್ನು ಹೇಗೆ ಸೈಜ್ ಆಫ್ ಆಪರೇಟರ್ ಯೂಸ್ ಮಾಡಿಕೊಂಡು ತಿಳ್ಕೊಳ್ಬಹುದು ಅಂತ ನೋಡಿದ್ದೇವೆ. ನಾವು ಮುಂದಿನ ವಿಡಿಯೋದಲ್ಲಿ ಪ್ರಿಮಿಟಿವ್ ವರ್ಸಸ್ ರೆಫರೆನ್ಸ್ ಟೈಪ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಥ್ಯಾಂಕ್ ಯು.